ನಮಸ್ತೆ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡಗೆ ನಿಮಗೆ ಸ್ವಾಗತ. ದಯವಿಟ್ಟು ಈ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಬೆಳೆಸಿ. ಬನ್ನಿ ಗೆಳೆಯರೇ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಕ್ಷಮಿಸಬೇಕು, ಈ ನಡುವೆ ವಿಡಿಯೋಸು ಕಂಟಿನ್ಯೂಸ್ ಆಗಿ ಬರ್ತಾಯಿಲ್ಲ, ಸ್ವಲ್ಪ ಬಿಟ್ಟು ಬರ್ತಾ ಇದೆ ಕಾರಣಾಂತರಗಳಿಂದ. ದಯವಿಟ್ಟು ಕ್ಷಮಿಸಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಸೆನ್ಸೆಕ್ಸ್, ನಿಫ್ಟಿ ಹಾಗೂ ಮಾರ್ಕೆಟ್ ನ್ಯೂಸ್ ನೋಡೋಣ. ಅಲ್ಲಿಂದ ನಾವು ಸ್ಟಾಕ್ಸ್ಗಳ ಬಗ್ಗೆ ನೋಡೋಣ. ಇವತ್ತು ಸೆನ್ಸೆಕ್ಸ್ ನಾವಿಲ್ಲಿ ನೋಡ್ಬೋದು 59,601 ಪಾಯಿಂಟಲ್ಲಿ ಇವತ್ತು ಕ್ಲೋಸ್ ಆಗಿರೋದು. 621 ಪಾಯಿಂಟು, 1.03% ಇದು ಡೌನ್ ಇರೋದು. ಹಾಗೆ ಚಾರ್ಟ್ ಪ್ಯಾಟರ್ನ್ ಅಂತ ನೋಡಿದಾಗ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು, ನೆನ್ನೆ ಲೆವೆಲ್ಗಿಂತ ಲೋವರ್ ಲೆವೆಲ್ಸಲ್ಲೇ ಇದು ಟ್ರೇಡ್ ಆಗಿರೋದು. ಹಾಗೆ ನಾವು 5 ದಿನ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಕೂಡ ನಾವಿಲ್ಲಿ ನೋಡ್ಬೋದು 2.3% ಇದು ಪಾಸಿಟಿವ್ ಇದೆ. ಹಾಗೂ ಚಾರ್ಟ್ ಪ್ಯಾಟರ್ನಲ್ಲಿ ನೋಡ್ಬೋದು ಕಂಟಿನ್ಯೂಸ್ ಆಗಿ ಮೇಲೆ ಹೋಗಿ ಇವತ್ತಿನ ಲೋವರ್ ಲೆವೆಲಲ್ಲೇ ಓಪನ್ ಆಗಿ ಇದು ಅಲ್ಲೇ ಟ್ರೇಡ್ ಆಗಿರೋದು. ಹಾಗೆ ನಾವು 1 ತಿಂಗಳು ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಕೂಡ ನಾವಿಲ್ಲಿ ನೋಡ್ಬೋದು ಆಲ್ಮೋಸ್ಟ್ 3.5% ಇದು ಪಾಸಿಟಿವ್ ಇದೆ. ಹಾಗೆ ನಾವು ನಿಫ್ಟಿ ಅಂತ ನೋಡಿದರೆ ನಾವಿಲ್ಲಿ ನೋಡ್ಬೋದು, ನಿಫ್ಟಿಲೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಇವತ್ತು ಮಾರ್ಕೆಟು ಡೌನಲ್ಲೇ ಟ್ರೇಡ್ ಆಗಿರೋದು ಅಂತಂದ್ಬಿಟ್ಟು. ಓಪನ್ ಆಗಿ ಜೊತೆಗೆ ಟ್ರೇಡ್ ಆಗಿರೋದು 17,745 ಪಾಯಿಂಟಲ್ಲಿ ಇದು ಇವತ್ತು ಕ್ಲೋಸ್ ಆಗಿದ್ದು. 179 ಪಾಯಿಂಟ್ ಇದು ಡೌನ್ ಇದೆ, ಆಲ್ಮೋಸ್ಟ್ 1%. ಇಲ್ಲೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಚಾರ್ಟ್ ಪ್ಯಾಟರ್ನು ಲೋವರ್ ಲೆವೆಲಲ್ಲೇ ಓಪನ್ ಆಗಿ ಟ್ರೇಡ್ ಆಗ್ತಾ ಇರೋದು. ಹಾಗೆ ನಾವು 5 ದಿನ ಪರ್ಫಾರ್ಮೆನ್ಸ್ ಅಂತ ನಾವು ನೋಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ 2.5% ಇದು ಮೇಲಿದೆ ಆಲ್ಮೋಸ್ಟ್. ಹಾಗೂ ಇವತ್ತಿನ ಮಾರ್ಕೆಟ್ ಡೌನ್ ಇರೋದ್ರಿಂದ ಅಷ್ಟೇ ಇದು ಇಷ್ಟು ಡೌನ್ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಇನ್ನೂ ಮೇಲಿರ್ತಾ ಇತ್ತು. ಹಾಗೆ ನಾವು 1 ತಿಂಗಳು ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೂ ನಾವು ನೋಡ್ಬೋದು ಇದು 3.31% ಇದು ಮೇಲಿದೆ. ಬನ್ನಿ ಇವತ್ತಿನ ನ್ಯೂಸ್ ಬಗ್ಗೆ ಕೂಡ ಹಾಗೆ ತಿಳ್ಕೊಳ್ಳೋಣ. ನ್ಯೂಸಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ಫೈನಾನ್ಷಿಯಲ್ಸ್ ಹಾಗೂ IT ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ಸು ಆ್ಯಕ್ಚುಲಾಗಿ ಡ್ರ್ಯಾಗ್ ಮಾಡಿರೋದು ಸೆನ್ಸೆಕ್ಸ್ ಹಾಗೂ ನಿಫ್ಟಿನ. ಹಾಗೆ ನಾವಿಲ್ಲಿ ನೋಡಿದ್ರೆ ಇದು ನಿಫ್ಟಿ ಕೂಡ 17,750 ಪಾಯಿಂಟ್ ಬಿಲೋಗೆ ಇದು ಡ್ರ್ಯಾಗ್ ಆಗಿರೋದು. ಹಾಗೆ ನಾವಿಲ್ಲಿ ನೋಡಿದಾಗ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ವಿನ್ನಿಂಗ್ ಸ್ಟ್ರೀಕ್ ಡ್ಯೂ ಟು ರೈಸಿಂಗ್ ಕೋವಿಡ್ ಕೇಸಸ್, ಎಂಡ್ ಆಫ್ ವಿನ್ನಿಂಗ್ ಸ್ಟ್ರೀಕು. ಏನಕ್ಕೆ ಅಂದರೆ ಕೋವಿಡ್ ಕೇಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ನಿನ್ನೆ ಕೂಡ 92,000 ಕೋವಿಡ್ ಕೇಸಸ್ಸು ಇಲ್ಲಿ ಜಾಸ್ತಿ ಆಗಿದ್ದು. ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಕೋವಿಡ್ ಕೇಸಸ್ ಜಾಸ್ತಿ ಆಗಿದ್ದರಿಂದ ಇದು ಡೌನ್ ಹೋಗಿರೋದು ಅಂತಂದ್ಬಿಟ್ಟು. ಹಾಗೆ ನಾವು ಇಲ್ಲಿ ನೋಡಿದಾಗ ನೋಡ್ಬೋದು, ಜೊತೆಗೆ ಗ್ಲೋಬಲಲ್ಲೂ ಕ್ಲಿಯರ್ ವೀಕ್ ಇಂಡಿಕೇಷನ್ಸು ಇರೋದ್ರಿಂದನೇ ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ 600 ಪಾಯಿಂಟು ಇದು ಶೆಡ್ ಮಾಡಿರೋದು. ಬನ್ನಿ ಹಾಗೆ ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾವಿಲ್ಲಿ ನೋಡ್ಬೋದು ದೀಪಕ್ ನೈಟ್ರೇಟ್ ಲಿಮಿಟೆಡ್ ಇವತ್ತು 2,534 ರೂಪಾಯಲ್ಲಿ ಇವತ್ತು ಕ್ಲೋಸ್ ಆಗಿರೋದು. 9 ರೂಪಾಯಿ 30 ಪೈಸಾ. ಪರ್ಸೆಂಟೇಜ್ ಅಂತ ನೋಡಿದಾಗ ನಾವಿಲ್ಲಿ ನೋಡ್ಬೋದು 0.37% ಇದು ಇವತ್ತು ಕ್ಲೋಸ್ ಆಗಿರೋದು. ಲೋವರ್ ಲೆವೆಲ್ಸಲ್ಲಿ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಮಾರ್ಕೆಟು ಮೇಲೋಗಿ ಕೆಳಗೆ ಬಂದು ಅಲ್ಲಿಂದ ಮತ್ತೆ ರಿಕವರ್ ಆಗಿದೆ ಹಾಗೂ ಹೈಯರ್ ಲೆವೆಲಲ್ಲಿ ಇದು ಕ್ಲೋಸ್ ಆಗಿದೆ. ಹಾಗೆ 5 ದಿನ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಕೂಡ ಇಲ್ಲಿ ನೋಡ್ಬೋದು 3.34% ಮೇಲಿರೋದು. ಹಾಗೆ 1 ತಿಂಗಳು ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 11% ಇದು ಮೇಲಿದೆ. ನಾವು ಯಾವಾಗ ನೋಡಿದ್ರು ನಾವು ದೀಪಕ್ ನೈಟ್ರೇಟು ಈ ಥರ ಸ್ಟಾಕ್ಸಲ್ಲೇ ನಾವು ಏನಕ್ಕೆ ಡಿಸ್ಕಸ್ ಮಾಡ್ತೀವಿ ಅಂದರೆ ಇವೆಲ್ಲ ಫಂಡಮೆಂಟಲಿ ಹಾಗೂ ಫಿನಾನ್ಷಿಯಲಿ ತುಂಬ ಚೆನ್ನಾಗಿರೋ ಸ್ಟಾಕ್ಸು. ಜೊತೆಗೆ ನೀವು ನೋಡಿದ್ರೆ ಇದ್ರದ್ದು ಫಂಡಮೆಂಟಲ್ಸ್ ಹಾಗೂ ಫಿನಾನ್ಷಿಯಲ್ಸ್ ಅಂತಂತೂ ತುಂಬ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ. ಸೊ ಇಂಥ ಸ್ಟಾಕ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ನಮಗೆ ಒಂದು ಸೇಫ್ಟಿ ಹಾಗೂ ಸೆಕ್ಯೂರಿಟಿ ಅನ್ನೋ ಫೀಲ್ ಸಿಗುತ್ತೆ. ಡೆಫಿನೆಟಾಗಿ ಯಾವುದ್ರಲ್ಲೂ ಸೇಫ್ ಹಾಗೂ ಸೆಕ್ಯೂರ್ಡ್ ಇರಲ್ಲ. ಶೇರ್ ಮಾರ್ಕೆಟ್ ಅಂದ್ರೇ ವಾಲಟೈಲಿಟಿ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ನಮ್ಗೆ ಆ ಫೀಲ್ ಕೊಡೋದ್ರಿಂದ, ನಮ್ಗೆ ಆ ಸೆನ್ಸ್ ಕೊಡೋದ್ರಿಂದ ನಾವು ಡೆಫಿನೆಟಾಗಿ ಇಂಥ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೊ ಕರೆಂಟ್ ಲೆವೆಲ್ 2,500 ಇರೋದ್ರಿಂದ ನಾವಿಲ್ಲಿ ನೋಡ್ಬೋದು ಆಲ್ಮೋಸ್ಟ್ 13% ಇದು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಇನ್ನೂ ಟ್ರೇಡ್ ಆಗ್ತಾಯಿದೆ. ಆ ಲೆವೆಲಿಂದ ರಿಕವರ್ ಆಗ್ತಾಯಿದ್ರು ಕೂಡ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸ್ಟಾಕಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ ಇನ್ ಟರ್ಮ್ಸ್ ಆಫ್ ರಿಕವರಿಲೂ ಕೂಡ ಅಂತಂದ್ಬಿಟ್ಟು. ಸೊ ಡೆಫಿನೆಟಾಗಿ ಲಾಂಗ್ ಟರ್ಮ್ಗೆ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ಸ್ ಅಂತಂದ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ಬನ್ನಿ ಹಾಗೆ ನೆಕ್ಸ್ಟ್ ಸ್ಟಾಕ್ ನೋಡೋಣ. ನಮ್ಮ ನೆಕ್ಸ್ಟ್ ಸ್ಟಾಕ್ ಅಂತ ನೋಡಿದ್ರೆ ನಾವಿಲ್ಲಿ ನೋಡ್ಬೋದು ಡಿಕ್ಸಾನ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ 5,338 ರೂಪಾಯಿ 95 ಪೈಸಲ್ಲಿ ಇವತ್ತು ಇದು ಕ್ಲೋಸ್ ಆಗಿರೋದು. 26 ರೂಪಾಯಿ ಇದು ಪಾಸಿಟಿವ್ ಇದೆ. ಪರ್ಸೆಂಟೇಜ್ ಅಂತ ನೋಡಿದಾಗ ಇಲ್ಲಿ ನೋಡ್ಬೋದು 0.49%. ಹಾಗೂ ಇದರದ್ದು ಚಾರ್ಟ್ ಪ್ಯಾಟರ್ನ್ ಅಂತ ನೋಡಿದಾಗ ಕೂಡ ನಾವಿಲ್ಲಿ ನೋಡ್ಬೋದು ಲೋವರ್ ಲೆವೆಲಲ್ಲೇ ಟ್ರೇಡ್ ಆಗಿ ಕಂಟಿನ್ಯೂಸ್ ಆಗಿ ಇದು ರಿಕವರ್ ಆಗಿ ಇದು ಮೇಲೋಗಿದೆ. ಹಾಗೆ ನಾವು 5 ದಿನ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಕೂಡ ನಾವಿಲ್ಲಿ ನೋಡ್ಬೋದು ಇದು ಆಲ್ಮೋಸ್ಟ್ 3.5% ಇದು ಡೌನ್ ಇರೋದು. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಕಂಟಿನ್ಯೂಸ್ ಆಗಿ ಡೌನ್ ಬಂದು ಇಲ್ಲಿ ಇವತ್ತಿನ ಟ್ರೇಡಲ್ಲಿ ಇದು ಕನ್ಸಾಲಿಡೇಟ್ ಆಗ್ತಾಯಿದೆ.
ಹಾಗೆ ನಾವು 1 ತಿಂಗಳು ಪರ್ಫಾರ್ಮೆನ್ಸ್ ಅಂತ ನೋಡಿದಾಗೂ ಕೂಡ ಇಲ್ಲಿ ನೋಡ್ಬೋದು ಕ್ಲಿಯರ್ ವಾಲಟೈಲಿಟಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ಹಾಗೆ 6 ತಿಂಗಳ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ನಾವು ನೋಡ್ಬೋದು ಇದು 18% ರಿಟರ್ನ್ಸ್ ಕೊಟ್ಟಿದೆ. ಸೊ ಇದು ಕನ್ಸಾಲಿಡೇಷನ್ ಫೇಸ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಒನ್ಸ್ ಇದು ಕನ್ಸಾಲಿಡೇಟ್ ಆದಮೇಲೆ ಡೆಫಿನೆಟ್ಲಿ ಇದು ಕ್ಲಿಯರ್ ಅಪ್ಸೈಡ್ ನೋಡ್ಬೋದು ಡಿಕ್ಸಾನ್ ಟೆಕ್ನಾಲಜೀಸ್. ಏನಕ್ಕೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ತುಂಬ ಜಾಸ್ತಿ ಸ್ಕೀಮ್ಸ್ ಇಂಟ್ರಡ್ಯೂಸ್ ಮಾಡ್ತಾಯಿದ್ದಾರೆ ಇಂಡಿಯನ್ ಮಾರ್ಕೆಟಲ್ಲಿ ಹಾಗೂ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಅಂತಂದ್ಬಿಟ್ಟು. ಸೊ ಇದ್ರದ್ದು ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್ ತೊಗೊಳ್ಳೋ ಕಂಪ್ನಿ ಅಂದರೆ ಅದು ಡಿಕ್ಸನ್ ಟೆಕ್ನಾಲಜಿ. ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಮೇಡ್ ಇನ್ ಇಂಡಿಯಾ ಪ್ರಮೋಟ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಹೋದಾಗ ಸೊ ಅದರಲ್ಲಿ ಅಡ್ವಾಂಟೇಜ್ ತೊಗೊಳ್ಳೋ ಕಂಪ್ನಿಗಳಲ್ಲಿ ಡಿಕ್ಸಾನ್ ಟೆಕ್ನಾಲಜಿ ಕೂಡ ಮುಂಚೂಣಿಯಲ್ಲಿದೆ. ಸೊ ಇದೊಂದು ಕ್ಲಿಯರ್ ಇಂಡಿಕೇಟರು. ಸೊ ಲಾಂಗ್ ಟರ್ಮ್ಗೆ ಅಂತ ನಾವು ನೋಡಿದಾಗ ಕೂಡ ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟು ಡೆಫಿನೆಟಾಗಿ ಮತ್ತೆ 10,000 ರೂಪಾಯಿ ರೀಚ್ ಆಗೋ ಎಲ್ಲ ಲಕ್ಷಣಗಳು ಇದೆ ಡೌನ್ ದ ಲೈನ್ 2 ವರ್ಷದಲ್ಲಿ. ಸೊ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿ ಆಮೇಲೆ ನೀವು ನೋಡಿ ಇದರಲ್ಲಿ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಶಾರ್ಟ್ ಟರ್ಮ್ಗೆ ಅಂತಂದರೆ ಡೆಫಿನೆಟಾಗಿ ಇದು 6,000 ರೂಪಾಯಿ ಲೆವೆಲ್ಸ್ ರೀಚ್ ಆಗುತ್ತೆ ನೆಕ್ಸ್ಟ್ 6 ಮಂತ್ಸ್ ಒಳಗೆ. ಸೊ ಇದು ಒಂದು ಕ್ಲಿಯರಾಗಿ ತಿಳ್ಕೊಬೋದು. ಬನ್ನಿ ನಮ್ಮ ನೆಕ್ಸ್ಟ್ ಸ್ಟಾಕ್ ಹೋಗೋಣ. ನಮ್ಮ ನೆಕ್ಸ್ಟ್ ಸ್ಟಾಕು ನಾವಿಲ್ಲಿ ನೋಡ್ಬೋದು KPIT ಟೆಕ್ನಾಲಜೀಸ್ ಲಿಮಿಟೆಡು. ಇವತ್ತು 648 ರೂಪಾಯಿ 20 ಪೈಸಲ್ಲಿ ಕ್ಲೋಸ್ ಆಗಿದೆ. 54 ರೂಪಾಯಿ ಮೇಲಿದೆ, ಆಲ್ಮೋಸ್ಟ್ 9%. ಕ್ಲಿಯರಾಗಿ ಇಲ್ಲಿ ಗೊತ್ತಾಗುತ್ತೆ ಇದು 3 ಗಂಟೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮೇಲೆ ಹೋಗಿದ್ದು ಹೈಯರ್ ಲೆವೆಲಲ್ಲಿ ಕ್ಲೋಸ್ ಆಗಿರೋದು ಅಂತಂದ್ಬಿಟ್ಟು. ಹಾಗೆ ನಾವು ಇದ್ರದ್ದು 5 ದಿನ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಕೂಡ ನಾವು ಇಲ್ಲಿ ನೋಡ್ಬೋದು 5.5% ಇದು ಆಲ್ಮೋಸ್ಟ್ ಅಪ್ ಇದೆ. ಹಾಗೆ 1 ತಿಂಗಳ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಇಲ್ಲಿ ನೋಡ್ಬೋದು 30% ಇದು ಅಪ್ ಇದೆ. ಹಾಗೂ 6 ತಿಂಗಳ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಕೂಡ ಇಲ್ಲಿ ನೋಡ್ಬೋದು 156% ಇದು ಅಪ್ ಇರೋದು. ನಾನು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಟ್ ಈ ಲೆವೆಲ್ಸ್ 421 ರೂಪಾಯಿ ಲೆವೆಲ್ಸಲ್ಲಿ ನಾನು ಇನ್ವೆಸ್ಟ್ ಮಾಡಿರೋದು. ಸೊ ಡೌನ್ ಇವಾಗ ನನಗೆ ಇದು ಆಲ್ಮೋಸ್ಟ್ 50% ಪ್ರಾಫಿಟ್ಸ್ ಇದು ರಿಫ್ಲೆಕ್ಟ್ ಆಗ್ತಾಯಿದೆ ನನ್ನ ಅಕೌಂಟಲ್ಲಿ ಕೂಡ. ಸೊ ಡೆಫಿನೆಟ್ಲಿ ಲಾಂಗ್ ಟರ್ಮ್ಗಿಡಿ ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ಬೋದು ರಿಟರ್ನ್ಸ್ನ. ಹಾಗೂ ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ಅಂತ ನೋಡಿದಾಗ ಕೂಡ ನೀವು ಇಲ್ಲಿ ನೋಡ್ಬೋದು ಇದು 26 ಏಪ್ರಿಲ್ 2019 ಅಂದರೆ 20, 21, 22 ಈ ಏಪ್ರಿಲ್ 26ನೇ ತಾರೀಕು ಬಂದ್ರು ಈ ವರ್ಷದಲ್ಲಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. 3 ವರ್ಷದಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಇದು 500% ರಿಟರ್ನ್ಸ್ ಕೊಟ್ಟಿದೆ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ಲಿಯರ್ ಇದೆ, ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಕಂಪ್ನಿ ಫೈನಾನ್ಷಿಯಲ್ಸ್ ಹಾಗೂ ಕಂಪ್ನಿ ಫಂಡಮೆಂಟಲ್ಸ್ ಅಂತ ಅಂದ್ಬಿಟ್ಟು. ಸೊ ಡೆಫಿನೆಟಾಗಿ ಲೋವರ್ ಲೆವೆಲ್ಸಲ್ಲಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಕರೆಂಟ್ಲಿ ಇದು ಲೋವರ್ ಲೆವೆಲ್ ಅಲ್ಲ, ವೆಯ್ಟ್ ಮಾಡಿ, ಇದು ಲೋವರ್ ಲೆವೆಲಿಗೆ ಮತ್ತೆ ಬರೋ ಚಾನ್ಸಸ್ ಇರಬಹುದು. ಸೊ ಇನ್ವೆಸ್ಟ್ ಮಾಡಬೇಕು, ರಿಸ್ಕ್ ತೊಗೋಬೇಕು ಅಂತಂದರೆ ಇವಾಗ ಇನ್ವೆಸ್ಟ್ ಮಾಡಿಬಿಟ್ಟು ಮಲ್ಟಿಪಲ್ ಎಂಟ್ರಿ ಪಾಯಿಂಟ್ಸ್ ಅಂತ ಅಂದ್ಬಿಟ್ಟು ನೀವು ಸಜೆಸ್ಟ್ ಮಾಡ್ಕೊಳ್ಳಿ. ಸೊ ಆ ಎಂಟ್ರಿ ಪಾಯಿಂಟ್ಸ್ ಪ್ರಕಾರನೇ ಇನ್ವೆಸ್ಟ್ ಮಾಡಿ. ಒನ್ ಶಾರ್ಟಲ್ಲಿ ಎಲ್ಲ ಅಮೌಂಟು ಇನ್ವೆಸ್ಟ್ ಮಾಡೋಕ್ಕೋಗ್ಬಿಡಿ. ಯಾಕಂದರೆ ಮಾರ್ಕೆಟ್ ಕೂಡ ವಾಲಟೈಲ್ ಇದೆ, ಜೊತೆಗೆ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಕೂಡ ಡೌನ್ ಬಂದಿದೆ. ಇಲ್ಲಿ ನೋಡಿದ್ರೆ ಒಮಿಕ್ರಾನ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಆಗಲೇ ಹೇಳಿದಾಗೆ 92,000 ಕೇಸಸ್ ನಿನ್ನೆ ರಿಜಿಸ್ಟರ್ ಆಗಿರೋದು. ಸೊ ಇವೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಇವೆಲ್ಲ ತಲೆಯಲ್ಲಿ ಇಟ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ. ಬನ್ನಿ ನೆಕ್ಸ್ಟ್ ಸ್ಟಾಕ್ ನೋಡೋಣ. ನಮ್ಮ ನೆಕ್ಸ್ಟ್ ಸ್ಟಾಕ್ ಬಂದು ನಾವಿಲ್ಲಿ ಕ್ಲಿಯರಾಗಿ ನೋಡ್ಬೋದು ಓರಿಯೆಂಟ್ ಗ್ರೀನ್ ಪವರ್ ಕಂಪ್ನಿ ಲಿಮಿಟೆಡ್. 23 ರೂಪಾಯಿ 50 ಪೈಸಲ್ಲಿದೆ, 1 ರೂಪಾಯಿ 10 ಪೈಸೆ ಮೇಲೆ ಹೋಗಿದೆ, ಆಲ್ಮೋಸ್ಟ್ 5% ಅಪ್ಪರ್ ಸರ್ಕ್ಯೂಟಲ್ಲಿದೆ. ಹಾಗೆ 5 ದಿನ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಕೂಡ ನಾವಿಲ್ಲಿ ನೋಡ್ಬೋದು ಇದು ಆಲ್ಮೋಸ್ಟ್ 21% ರಿಟರ್ನ್ಸ್ ಕೊಟ್ಟಿದೆ. ಹಾಗೆ 1 ತಿಂಗಳ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಇಲ್ಲಿ ನೋಡ್ಬೋದು 132 ರೂಪಾಯಿ 132% ಇದು ರಿಟರ್ನ್ಸ್ ಕೊಟ್ಟಿರೋದು. ನಂದು ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಬಟ್ ಕಮ್ಮಿ ಇದೆ. ಇನ್ವೆಸ್ಟ್ಮೆಂಟ್ ಕಮ್ಮಿ ಇರೋದ್ರಿಂದನೇ ನಾನು ಇದರಲ್ಲಿ ಸ್ಟಡಿ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದು. ನಾನು ಜಸ್ಟ್ 500 ಶೇರ್ಸ್ ಅಷ್ಟೇ ತೊಗೊಂಡಿದ್ದು, ಜಸ್ಟ್ ಫಾರ್ ಸ್ಟಡಿ ಪರ್ಪಸ್ ಅಂತ ಅಂದ್ಬಿಟ್ಟು. ಸೊ ಡೆಫಿನೆಟಾಗಿ ಒಳ್ಳೆ ರಿಟರ್ನ್ಸಲ್ಲಿ ಸದ್ಯಕ್ಕೆ ಕೂತಿದ್ದೀನಿ. ಎಷ್ಟು ರಿಟರ್ನ್ಸ್ ಅಂತ ನೋಡೋದಾದರೆ ಬನ್ನಿ ನೋಡೋಣ. ಸದ್ಯಕ್ಕೆ ನಾನು ಕೂಡ ಇದರಲ್ಲಿ 86% ರಿಟರ್ನ್ಸಲ್ಲಿ ಸದ್ಯಕ್ಕೆ ಪ್ರಾಫಿಟ್ ಬುಕ್ಕಿಂಗಲ್ಲಿ ನಿಂತಿರೋದು. ಸೊ ಡೆಫಿನೆಟಾಗಿ ಲಾಂಗ್ ಟರ್ಮ್ಗೆ ಇಟ್ಕೋತೀನಿ, ಪ್ರಾಫಿಟ್ಸ್ನ ಬುಕ್ ಮಾಡೋಕ್ಕೋಗಲ್ಲ. ಏನಕ್ಕೆ ಅಂದರೆ ನಾನು ಇದು ಲಾಂಗ್ ಟರ್ಮ್ಗೆ ಅಂತಂದ್ಬಿಟ್ಟು ಇಟ್ಟಿರೋದು. ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗ್ಲೋಬಲ್ಲಿ ಎಲ್ಲ ದೇಶಗಳು ಹಾಗೂ ಇಂಡಿಯಾ ಕೂಡ ಕ್ಲೀನ್ ಎನರ್ಜಿ, ಗ್ರೀನ್ ಎನರ್ಜಿ ಅಂತಂದ್ಬಿಟ್ಟು ಲಾಟ್ ಆಫ್ ಇನಿಷಿಯೇಟಿವ್ಸ್ ತೊಗೋತಾ ಇದ್ದಾರೆ. ಸೊ ಈ ಥರ ಕ್ಲೀನ್ ಎನರ್ಜಿ, ಗ್ರೀನ್ ಎನರ್ಜಿ ಅಂತಂದ್ಬಿಟ್ಟೆಲ್ಲ ಮಾಡೋವಾಗ ನಾವು ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟಲ್ಲಿ ಕೂಡ ಲಾಂಗ್ ಟರ್ಮ್ಗೆ ನೋಡ್ಬೋದು ಒಳ್ಳೆ ಸ್ಟ್ಯಾಂಡು ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್ ಕೂಡ. ಸೊ ಡೆಫಿನೆಟ್ಲಿ ಲಾಂಗ್ ಟರ್ಮ್ಗೆ ಇಟ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟಲ್ಲಿ 100 ರೂಪೀಸ್ ಹೋಗೋ ಎಲ್ಲ ಲಕ್ಷಣಗಳು ಕೂಡ ಇದರಲ್ಲಿ ತುಂಬ ಜಾಸ್ತಿ ಇದೆ. ಬನ್ನಿ ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋಣ. ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡ್ಬೋದು ಲಾಯ್ಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡು. 23 ರೂಪಾಯಿ 80 ಪೈಸಲ್ಲಿ ಇವತ್ತು ಕ್ಲೋಸ್ ಆಗಿರೋದು, 1 ರೂಪಾಯಿ 10 ಪೈಸೆ, ಆಲ್ಮೋಸ್ಟ್ 5% ಅಪ್ಪರ್ ಸರ್ಕ್ಯೂಟಲ್ಲಿ ಇದು ಲಾಕ್ ಆಗಿದೆ. ಹಾಗೆ ನಾವು ಇದರದ್ದು 5 ದಿನ ಪರ್ಫಾರ್ಮೆನ್ಸ್ ಅಂತ ಕೂಡ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇದು 21% ಆಲ್ಮೋಸ್ಟ್ ಮೇಲಿರೋದು.
ಹಾಗೆ ನಾವು 1 ತಿಂಗಳು ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಕೂಡ ಇಲ್ಲಿ ಗೊತ್ತಾಗುತ್ತೆ 131% ಇದು ಮೇಲಿದೆ. ಹಾಗೆ 6 ತಿಂಗಳು ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ 621% ಇದು ಮೇಲಿದೆ. ಸೊ ನಾವು ಲಾಂಗೆಸ್ಟ್ ಚಾರ್ಟ್ ಪ್ಯಾಟರ್ನ್ ಅಂತ ಕೂಡ ಇಲ್ಲಿ ತಿಳ್ಕೊಬೋದು. ಇಲ್ಲಿ ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಇದು ಲಾಂಗರ್ ಡ್ಯೂರೇಷನಲ್ಲಿ ಇದು 2016ರಲ್ಲಿ ₹2.20 ಇದ್ದಿದ್ದು ಸ್ಟಾಕು, ಇವಾಗ ಆಲ್ಮೋಸ್ಟ್ ₹23.80 ಇದೆ. ಈ ಸ್ಕ್ರಿಪ್ಟಲ್ಲಿ ನಾವು ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ 981.82% ಇದು ರಿಟರ್ನ್ಸ್ ಕೊಟ್ಟಿರೋದು ಅವ್ರ ಇನ್ವೆಸ್ಟರ್ಸ್ಗೆ. ಸೊ ಓವರಾಲ್ ನೀವು ಅಬ್ಸರ್ವ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ನೋಡಿ 2021ವರೆಗೂ ಈ ಸ್ಕ್ರಿಪ್ಟಲ್ಲಿ ಜಾಸ್ತಿ ಏನು ಮೂವ್ಮೆಂಟ್ ಇರಲಿಲ್ಲ. ಅಲ್ಲಿಂದ ಇದು ಕ್ಲಿಯರ್ ಸ್ಪೈಕು ಕ್ಲಿಯರಾಗಿ ಗೊತ್ತಾಗ್ತದೆ. ಸೊ ನೀವು ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿ ಎಷ್ಟು ದಿನ ಇರ್ತೀರೋ ನಿಮ್ಗೆ ಎಷ್ಟು ಪೇಷನ್ಸ್ ತೋರಿಸ್ತಿರೋ ನೀವು ಅಷ್ಟೇ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲಿ ಸ್ಟ್ರಾಂಗ್ ಹಾಗೂ ಒಳ್ಳೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರೋ ಕಂಪ್ನೀಸಲ್ಲಿ. ಸೊ ಒಂದೊಂದು ಕಂಪ್ನಿ ಹೇಗಿರುತ್ತೆ ಅಂದರೆ ಫಿನಾನ್ಷಿಯಲಿ ಅದು ಸಿಕ್ಕಾಪಟ್ಟೆ ವಾಲಟೈಲ್ ಇರುತ್ತೆ, ಬಟ್ ರೆವೆನ್ಯೂ ಹಾಗೂ ಪ್ರಾಫಿಟ್ಸ್ ಇಂಪ್ರೂವ್ ಮಾಡ್ತಾ ಇರ್ತಾರೆ ಮಂತ್ ಆನ್ ಮಂತು, ಇಯರ್ ಆನ್ ಇಯರು. ಸೊ ಅಂಥ ಕಂಪ್ನಿ ಕೂಡ ನೀವು ಐಡೆಂಟಿಫೈ ಮಾಡಿ ಲೋವರ್ ಲೆವೆಲ್ಸಲ್ಲಿ ಇನ್ವೆಸ್ಟ್ ಮಾಡಿ. ಎಲ್ಲ ಒಂದೇ ಟೈಮಲ್ಲ, ಮಲ್ಟಿಪಲ್ ಎಂಟ್ರಿ ಪಾಯಿಂಟ್ಸ್ ಅಂತ ಅಂದ್ಬಿಟ್ಟು ಮಾಡಿಕೊಂಡು ಸ್ವಲ್ಪ ಇನ್ವೆಸ್ಟ್ ಮಾಡಿದಾಗ ನೀವು ಅದರಲ್ಲಿ ಕೂಡ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಒನ್ ಆಫ್ ದ ಸೇಮ್ ಟೈಪ್ ಆಫ್ ಕಂಪ್ನೀಸ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ನಂದು ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಇದರಲ್ಲಿ ಸಿಕ್ಕಾಪಟ್ಟೆ ಲೋವರ್ ಲೆವೆಲ್ಸಲ್ಲಿ ಇನ್ವೆಸ್ಟ್ ಮಾಡಿದೆ, ಆಲ್ಮೋಸ್ಟ್ ₹6.80 ಲೆವೆಲಲ್ಲಿ. ಇವತ್ತು ನಾನು ಆಲ್ಮೋಸ್ಟ್ 250% ರಿಟರ್ನ್ಸಲ್ಲಿ ಇವತ್ತು ಕೂತಿರೋದು. ಸೊ ಡೆಫಿನೆಟಾಗಿ ಕಮ್ಮಿ ಸ್ಟಾಕ್ಗೆ ಇನ್ವೆಸ್ಟ್ ಮಾಡಿದ್ದು, ಓನ್ಲಿ 1000 ಶೇರ್ಸ್ ಅಷ್ಟೇ ನಾನು ಬೈ ಮಾಡಿದ್ದೀನಿ. ಸೊ ಈ ಥರ ನೋಡಿದಾಗ ಡೆಫಿನೆಟಾಗಿ ಇಂಥ ಸ್ಕ್ರಿಪ್ಟ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಆ ರಿಸ್ಕ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಫಂಡಮೆಂಟಲಿ ಕೂಡ ಇದು ಇಂಪ್ರೂವ್ ಆಗ್ತಾಯಿದೆ ಹಾಗೂ ಫಿನಾನ್ಷಿಯಲಿ ಕೂಡ ಇದು ಇಂಪ್ರೂವ್ ಆಗ್ತಾಯಿದೆ. ಸೊ ಬನ್ನಿ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು. ಸೊ ಈ ಥರ ನೋಡಿದಾಗ ಡೆಫಿನೆಟಾಗಿ ಇಂಥ ಸ್ಕ್ರಿಪ್ಟ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಆ ರಿಸ್ಕ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಫಂಡಮೆಂಟಲಿ ಕೂಡ ಇದು ಇಂಪ್ರೂವ್ ಆಗ್ತಾಯಿದೆ ಹಾಗೂ ಫಿನಾನ್ಷಿಯಲಿ ಕೂಡ ಇದು ಇಂಪ್ರೂವ್ ಆಗ್ತಾಯಿದೆ. ಸೊ ಬನ್ನಿ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು.